ಬೆಂಗಳೂರಿನಲ್ಲಿ ಜಿಬಿಎ ಜಾಗದಲ್ಲಿ ನೋಡಿ ಅಕ್ರಮ ಮರಳು ವ್ಯಾಪಾರ ದಂಧೆ ನಡೆದಿದೆ. ಪಶ್ಚಿಮ ವಿಭಾಗದ ಜಿಬಿಎ ಅಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ತೆರವು ಮಾಡುವಂತೆ ಹಲವು ಬಾರಿ ನೋಟಿಸ್ ಕೊಡಿದ್ರು ಕೂಡ ಡೋಂಟ್ ಕೇರ್ ಅಂತ ಇದ್ರು. ತೆರವು ಮಾಡ್ರಿ ಅಂತ ಹೇಳಿ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದ್ರು. ಆದ್ರೂ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಾಗಿ ವರ್ತಿಸಿದ್ರು. ಡೋಂಟ್ ಕೇರ್. ರಾಜಾಜಿನಗರದ ಮಂಜುನಾಥನಗರದ ಫ್ಲೈಓವರ್ ಕೆಳಗೆ ಮರಳು ತೆರವು ಕಾರ್ಯಾಚರಣೆ ಮುಂದಾಗಿದೆ. ಜಿಬಿಎ ಜಾಗದಲ್ಲಿ ಮರಳು ಇಟ್ಟಿಗೆ ವ್ಯಾಪಾರ ಮಾಡ್ತಾ ಇದ್ದಂತಹ ಖಾಸಗಿ ವ್ಯಕ್ತಿ ಹೇಳಿ ಕೇಳಿ ಜಿಬಿಎ ಜಾಗ, ಆ ಒಂದು ಜಾಗದಲ್ಲಿ ರಾಜಾರೋಷವಾಗಿ ಈ ಮರಳು ದಂಧೆ ಮತ್ತು ಇಟ್ಟಿಗೆಯನ್ನ ವ್ಯಾಪಾರ ಮಾಡ್ತಾ ಇದ್ರು ಖಾಸಗಿ ವ್ಯಕ್ತಿ. ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದ್ರು ತೆರವು ಮಾಡಿ ಅಂತ ಹೇಳಿ, ಆದ್ರೂ ಕೂಡ ಆತ ತೆರವು ಮಾಡಿರಲಿಲ್ಲ. ಗಾಳಿಗೆ ತೂರು ಬಿಟ್ಟಿದ್ದ ಅವರ ಮಾತನ್ನ ಖುದ್ದು ಶಾಸಕ ಸುರೇಶ್ ಕುಮಾರ್ ಅವರಿಂದಲೇ ಮರಳು ತೆರವಿಗೆ ಸೂಚನೆಯನ್ನ ಕೊಡಲಾಗಿದೆ. ಏನ್ರಿ ಗುರುಗಳೇ ಸಾಹೇಬ್ರು, ಈಗ ಎಲ್ಲ ಮರ್ತು ಬಿಟ್ಟ